ಬಿಕ್ಲಿ ಶಿವ ಮರ್ಡರ್ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಿಗ್ತಾ ಇರುವಂತಹ ಬಿಗ್ಗೆಸ್ಟ್ ಅಪ್ಡೇಟ್ ಇದು. ಬೈರತಿ ಬಸವರಾಜ್ ಅವರ ಅಣ್ಣನ ಮಗನನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಬಿಕ್ಲಿ ಶಿವ ಮರ್ಡರ್ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಈ ಕ್ಷಣದ ಬಿಗ್ಗೆಸ್ಟ್ ಅಪ್ಡೇಟ್ ಏನು ಅಂತಂದ್ರೆ, ಬೈರತಿ ಬಸವರಾಜ್ ಅವರ ಅಣ್ಣನ ಮಗನನ್ನ ಅರೆಸ್ಟ್ ಮಾಡಲಾಗಿದೆ. ಈ ರೀತಿ ಮರ್ಡರ್ ಮಾಡೋದಕ್ಕೂ ಕೂಡ ಒಂದು ಮುಖ್ಯವಾದಂತಹ ಕಾರಣ ಇದೆ. ಕಾರಣ ಏನಂತಂದ್ರೆ, ಮರ್ಡರ್ ಮಾಡೋದಕ್ಕೆ ಅಂತ ಹೋಗುವಾಗ ಬಿಕ್ಲಿ ಶಿವ ಹಂತಕರಿಗೆ ಕಾರ್ ನೀಡಿದ್ದ ಆರೋಪದ ಅಡಿಯಲ್ಲಿ ಬೈರತಿ ಬಸವರಾಜ್ ಅಣ್ಣನ ಮಗನನ್ನ ಅರೆಸ್ಟ್ ಮಾಡಲಾಗಿದೆ. ಬೈರತಿ ಬಸವರಾಜು ಅಣ್ಣನ ಮಗ ಅನಿಲ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕಾರಣ, ಬಿಕ್ಲಿ ಶಿವ ಹಂತಕರಿಗೆ ಕಾರ್ ನೀಡಿದ್ದ ಆರೋಪದ ಅಡಿ ಅನಿಲ್ನನ್ನ ಅರೆಸ್ಟ್ ಮಾಡಿರೋದು. ಸ್ಕಾರ್ಪಿಯೋ ಕಾರಲ್ಲಿ ಬಂದು ಕೊಲೆ ಮಾಡಿದ್ರು ಆರೋಪಿಗಳು. ಪ್ರಾಥಮಿಕ ತನಿಖೆಯಲ್ಲಿ ಮಾಜಿ ಸಚಿವ ಬೈರತಿ ಬಸವರಾಜ್ ಅವರ ಅಣ್ಣನ ಮಗ ಅನಿಲ್ ಕಾರ್ ನೀಡಿದ್ದು ದೃಢವಾಗಿದೆ. ಸೊ ಈ ಹಿನ್ನೆಲೆ ಅನಿಲ್ನನ್ನ ಅರೆಸ್ಟ್ ಮಾಡಲಾಗಿದೆ. ಅನಿಲ್ ಜೊತೆಗೆ ಮತ್ತೆ ಇಬ್ಬರನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈಗಾಗಲೇ ಪ್ರಕರಣದ ಆರೋಪಿಗಳನ್ನ ಬಂಧಿಸಿರುವಂತಹ ಪೊಲೀಸರು ಒಂದೊಂದೇ ವಿಚಾರವನ್ನ ಕಲೆ ಹಾಕ್ತಾ ಇದ್ದಾರೆ. ಅದರಲ್ಲಿ ಈ ಕೊಲೆಗೆ ಹಂತಕರಿಗೆ ಕಾರ್ ನೀಡಿದ್ದು ಬೈರತಿ ಬಸವರಾಜ್ ಅಣ್ಣನ ಮಗ ಅನ್ನುವಂಥದ್ದು ಪ್ರಾಥಮಿಕ ತನಿಖೆಯಲ್ಲಿ ದೃಢವಾಗಿದೆ. ಈ ಹಿನ್ನೆಲೆ ಬೈರತಿ ಬಸವರಾಜ್ ಅಣ್ಣನ ಮಗ ಅನಿಲ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ನೋಡಿ ಯಾವ ರೀತಿ ವಿಚಾರಗಳು ಈಗ ಆಚೆ ಬರ್ತಾ ಇವೆ. ಪ್ರಕರಣದ A5 ಆರೋಪಿ ಮಾಜಿ ಸಚಿವ KR ಪುರದ ಶಾಸಕ ಬೈರತಿ ಬಸವರಾಜ್ ಭಾರತೀನಗರ ಪೊಲೀಸ್ ಸ್ಟೇಷನ್ಗೆ ವಿಚಾರಣೆಗೂ ಕೂಡ ಹಾಜರಾಗಿದ್ರು. 4 ಗಂಟೆಗಳ ಕಾಲ ವಿಚಾರಣೆ ನಡೆಯಿತು. ಪ್ರಶ್ನೆಗಳ ಸುರಿಮಳೆ. ವಿಚಾರಣೆ ಮುಗಿದ ನಂತರ ಬೈರತಿ ಬಸವರಾಜ್ ಬಂದು ಆಚೆ ಹೇಳಿದ್ದು, ACP ಅವರು ಕೇಳಿದಂಥ ಎಲ್ಲ ಪ್ರಶ್ನೆಗಳಿಗೂ ನಾನು ಉತ್ತರವನ್ನು ಕೊಟ್ಟಿದ್ದೇನೆ. ಮುಂದೆ ಅವರು ಮತ್ತೆ ವಿಚಾರಣೆಗೆ ಕರೆದರೂ ಕೂಡ ನಾನು ಹಾಜರಾಗ್ತೇನೆ. ಬುಧವಾರ ವಿಚಾರಣೆಗೆ ಕರೆದಿದ್ದಾರೆ, ವಿಚಾರಣೆಗೆ ಬರ್ತೀನಿ ಅನ್ನೋಂಥ ಮಾತನ್ನು ಹೇಳಿದರು. ಆದರೆ ಈಗ ಯಾವ ರೀತಿ ಆ ಪ್ರಕರಣಕ್ಕೆ ಟ್ವಿಸ್ಟ್ಗಳು ಸಿಗ್ತಾ ಇದೆ ನೋಡಿ. ಪ್ರಾಥಮಿಕ ತನಿಖೆಯಲ್ಲಿ ಒಂದು ವಿಚಾರ ದೃಢ ಆಗಿರೋದು ಏನಂತಂದ್ರೆ, ಬೈರತಿ ಬಸವರಾಜ್ ಅಣ್ಣನ ಮಗ ಅನಿಲ್ ಎಂಬಾತ ಈ ಬಿಕ್ಲಿ ಶಿವ ಹಂತಕರಿಗೆ ಕಾರ್ ಕೊಟ್ಟಿದ್ದ ಅಂತ ಹೇಳಿ. ಈ ಕಡೆ ಬೈರತಿ ಬಸವರಾಜ್ ಮೊನ್ನೆ ವಿಚಾರಣೆ ಆದ್ಮೇಲೆ ಹೇಳಿದ್ದೇನು, ನನಗೆ ಜಗದೀಶ್ ಯಾರು ಅಂತ ಗೊತ್ತಿಲ್ಲ, ಅವ್ರು ಯಾರು ಅಂತ ನನಗೆ ಮಾಹಿತಿನೂ ಇಲ್ಲ ಅಂತ ಹೇಳಿದ್ರು. ಬಸವರಾಜ್ ಅವ್ರಿಗೆ ಗೊತ್ತಿಲ್ಲ, ಅವ್ರು ಹೇಳಿರುವಂಥದ್ದು. ಅವರ ಅಣ್ಣನ ಮಗ ಅನಿಲ್ಗೆ ಈ ಎಲ್ಲ ಹಂತಕರು ಪರಿಚಯ ಆಗ್ಬಿಟ್ಟಿದ್ದಾರೆ. ಸ್ಕಾರ್ಪಿಯೋ ಕಾರನ್ನು ಕೂಡ ಅನಿಲ್ ಕೊಟ್ಟು ಕಳಿಸಿದಾನಂತೆ. ಇದು ಪ್ರಾಥಮಿಕ ವರದಿಯಲ್ಲಿ ದೃಢ ಆಗಿರುವಂತಹ ವಿಚಾರ. ಈ ಹಿನ್ನೆಲೆಯೇ ಅನಿಲ್ನನ್ನ ಅರೆಸ್ಟ್ ಮಾಡಲಾಗಿದೆ ಮತ್ತು ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಧ್ರುವ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಧ್ರುವ, ಬೈರತಿ ಬಸವರಾಜ್ ಅಣ್ಣನ ಮಗನನ್ನ ಅರೆಸ್ಟ್ ಮಾಡಿರುವಂಥದ್ದು ಈ ಕೇಸ್ಗೆ ಯಾವ ರೀತಿಯ ಟ್ವಿಸ್ಟ್ಗೆ ಕಾರಣ ಆಗುತ್ತೆ, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಇಲ್ಲಿ ಮುಖ್ಯವಾಗಿ ಅನಿಲ್ ಎಂಬಾತನನ್ನ ಬಂಧನ ಮಾಡಿದ್ದಾರೆ. ಕಾರಣ ಇಷ್ಟೇ, ಅನಿಲ್ ಈ ಹತ್ಯೆಯಲ್ಲಿ ಬಳಕೆ ಆಗಿದ್ದಂತಹ ಸ್ಕಾರ್ಪಿಯೋ ಕಾರ್ ಏನಿದೆ, ಆ ಕಾರ್ನ ಮಾಲೀಕ ಅನ್ನುವಂಥದ್ದು ಗೊತ್ತಾಗಿರುವಂಥದ್ದು. ಪೊಲೀಸರು ಯಾವಾಗ ಆ ಕಾರ್ನ CCTV ದೃಶ್ಯ ಸಿಕ್ತೋ ಅದನ್ನ ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಭಾರತೀನಗರ ಪೊಲೀಸರಿಗೆ ಈ ಒಂದು ಕಾರು ಅನಿಲ್ ಎನ್ನುವಂಥದ್ದು ಅನ್ನೋದು ಗೊತ್ತಾಗುತ್ತೆ. ಅನಿಲ್ ಯಾರು ಅಂತ ನೋಡ್ತಾ ಹೋಗೋದಾದ್ರೆ, MLA ಬೈರತಿ ಬಸವರಾಜ್ ಈ ಪ್ರಕರಣದ 5ನೇ ಆರೋಪಿ ಏನಿದ್ದಾರೆ ಅವರ ಅಣ್ಣನ ಮಗ ಅನ್ನುವಂಥದ್ದು ಈಗ ಸದ್ಯ ಗೊತ್ತಾಗ್ತಾ ಇದೆ. ಆತ ಪೊಲೀಸರ ವಿಚಾರಣೆಯನ್ನ ಕೂಡ ಈಗ ನಡೆಸ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ ಕಾರನ್ನ ಕೊಟ್ಟಿದ್ದ, ಈ ಹತ್ಯೆ ನಡೆಯೋದು ಮೊದಲೇ ಗೊತ್ತಿತ್ತ ಎನ್ನುವಂತ ಒಂದು ಆಂಗಲ್ ನಲ್ಲಿ ಕೂಡ ಆತನನ್ನ ವಿಚಾರಣೆ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಇದಲ್ಲದೆ A1 ಜಗ್ಗ ಏನಿದ್ದಾನೆ, ಆತನ ಇಬ್ಬರು ಸಹಚರರನ್ನ ಕೂಡ ಈಗ ಈ ಕೊಲೆ ಕೇಸ್ ನಲ್ಲಿ ಶಾಮೀಲಾಗಿದ್ದಾರೆ ಅಂತ ಹೇಳಿ ಅವರನ್ನ ಕೂಡ ಬಂಧನ ಮಾಡಿದ್ದಾರೆ. ಇದರಲ್ಲಿ ಮುಖ್ಯವಾಗಿ 3 ಆರೋಪಿಗಳು, ಈಗ ಸದ್ಯ 5 ಜನ ಇದ್ದಾರೆ, ಒಟ್ಟು 8 ಆರೋಪಿಗಳನ್ನ ಈಗ ಪೊಲೀಸರು ಬಂಧನ ಮಾಡಿದ್ದಾರೆ. ಇನ್ನು ಈ A1 ಜಗ್ಗ ಸಿಗುವವರೆಗೂ ಈ ಕೇಸ್ ನಲ್ಲಿ ಅಂದ್ರೆ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬರೋದು ಪೊಲೀಸರಿಗೆ ಸಾಕಷ್ಟು ಕಷ್ಟ ಆಗಿದೆ. ಜಗ್ಗನಿಗಾಗಿ ಶೋಧವನ್ನ ಕೂಡ ಮಾಡ್ತಾ ಇದ್ದಾರೆ. ಈ 3 ಆರೋಪಿಗಳೇನಿದ್ದಾರೆ ಇವರು ಏನಾದರೂ ಈ ಬೈರತಿ ಬಸವರಾಜ್ ಇರಬಹುದು ಅಥವಾ ಜಗ್ಗನ ಲೀಡ್ ಬಗ್ಗೆ ಏನಾದರೂ ಹೇಳಿಕೆಯನ್ನ ಕೊಡ್ತಾರಾ ಅನ್ನುವಂಥದ್ದು ಕೂಡ ಇಲ್ಲಿ ಮುಖ್ಯವಾಗಿದೆ. ಯಾರಾದರೂ ಆರೋಪಿಗಳು ಈ ಬೈರತಿ ಬಸವರಾಜ್ ಅವರ ಹೆಸರನ್ನ ಏನಾದರೂ ಈ ಕೇಸ್ನಲ್ಲಿ ಬಾಯ್ಬಿಟ್ರೆ ಅವರಿಗೆ ಮತ್ತೆ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಧ್ರುವರಾಜ್ ಮಾಹಿತಿಗಾಗಿ. ಬಿಕ್ಲಿ ಶಿವ ಮರ್ಡರ್ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಅನ್ನೋದನ್ನು ತಾವು ಗಮನಿಸ್ತಾ ಇದ್ದೀರಿ. ಒಂದು ಕಡೆ
ಈ ಅನಿಲನ್ನು ಅರೆಸ್ಟ್ ಮಾಡಿರುವಂಥದ್ದು. ಅನಿಲ್ ಬೈರತಿ ಬಸವರಾಜ್ ಅವರ ಅಣ್ಣನ ಮಗ. ಸೊ ಈತನನ್ನು ಅರೆಸ್ಟ್ ಮಾಡಿರುವ ಹಿನ್ನೆಲೆ ಈತನಿಂದ ಮತ್ತೆ ಏನೆಲ್ಲ ವಿಚಾರಗಳು ಗೊತ್ತಾಗುತ್ತೆ ಅನ್ನುವಂಥದ್ದು ಕೂಡ ಈಗ ನಿರೀಕ್ಷೆಯನ್ನು ಹೆಚ್ಚು ಮಾಡ್ತಾ ಇದೆ. ಕಾದ್ ನೋಡೋಣ ಯಾವ ರೀತಿ ವಿಚಾರಣೆ ಸಾಗುತ್ತೆ ಅಂತ. ಬಿಕ್ಲಿ ಶಿವ ಮರ್ಡರ್ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಿಗ್ತಾ ಇರುವಂತಹ ಬಿಗ್ಗೆಸ್ಟ್ ಅಪ್ಡೇಟ್ ಇದು. ಬೈರತಿ ಬಸವರಾಜ್ ಅವರ ಅಣ್ಣನ ಮಗನನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಬಿಕ್ಲಿ ಶಿವ ಮರ್ಡರ್ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಈ ಕ್ಷಣದ ಬಿಗ್ಗೆಸ್ಟ್ ಅಪ್ಡೇಟ್ ಏನು ಅಂತಂದ್ರೆ ಬೈರತಿ ಬಸವರಾಜ್ ಅವರ ಅಣ್ಣನ ಮಗನನ್ನ ಅರೆಸ್ಟ್ ಮಾಡಲಾಗಿದೆ. ಈ ರೀತಿ ಮರ್ಡರ್ ಮಾಡೋದಕ್ಕೂ ಕೂಡ ಒಂದು ಮುಖ್ಯವಾದಂತಹ ಕಾರಣ ಇದೆ. ಕಾರಣ ಏನಂತಂದ್ರೆ ಮರ್ಡರ್ ಮಾಡೋದಕ್ಕೆ ಅಂತ ಹೋಗುವಾಗ ಬಿಕ್ಲಿ ಶಿವ ಹಂತಕರಿಗೆ ಕಾರ್ ನೀಡಿದ್ದ ಆರೋಪದ ಅಡಿಯಲ್ಲಿ ಬೈರತಿ ಬಸವರಾಜ್ ಅಣ್ಣನ ಮಗನನ್ನ ಅರೆಸ್ಟ್ ಮಾಡಲಾಗಿದೆ. ಬೈರತಿ ಬಸವರಾಜು ಅಣ್ಣನ ಮಗ ಅನಿಲ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕಾರಣ ಬಿಕ್ಲಿ ಶಿವ ಹಂತಕರಿಗೆ ಕಾರ್ ನೀಡಿದ್ದ ಆರೋಪದ ಅಡಿ ಅನಿಲ್ನನ್ನ ಅರೆಸ್ಟ್ ಮಾಡಿರೋದು. ಸ್ಕಾರ್ಪಿಯೋ ಕಾರಲ್ಲಿ ಬಂದು ಕೊಲೆ ಮಾಡಿದ್ರು ಆರೋಪಿಗಳು. ಪ್ರಾಥಮಿಕ ತನಿಖೆಯಲ್ಲಿ ಮಾಜಿ ಸಚಿವ ಬೈರತಿ ಬಸವರಾಜ್ ಅವರ ಅಣ್ಣನ ಮಗ ಅನಿಲ್ ಕಾರ್ ನೀಡಿದ್ದು ದೃಢವಾಗಿದೆ. ಸೊ ಈ ಹಿನ್ನೆಲೆ ಅನಿಲ್ನನ್ನ ಅರೆಸ್ಟ್ ಮಾಡಲಾಗಿದೆ. ಅನಿಲ್ ಜೊತೆಗೆ ಮತ್ತೆ ಇಬ್ಬರನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈಗಾಗಲೇ ಪ್ರಕರಣದ ಆರೋಪಿಗಳನ್ನ ಬಂಧಿಸಿರುವಂತಹ ಪೊಲೀಸರು ಒಂದೊಂದೇ ವಿಚಾರವನ್ನ ಕಲೆ ಹಾಕ್ತಾ ಇದ್ದಾರೆ. ಅದರಲ್ಲಿ ಈ ಕೊಲೆಗೆ ಹಂತಕರಿಗೆ ಕಾರ್ ನೀಡಿದ್ದು ಬೈರತಿ ಬಸವರಾಜ್ ಅಣ್ಣನ ಮಗ ಅನ್ನುವಂಥದ್ದು ಪ್ರಾಥಮಿಕ ತನಿಖೆಯಲ್ಲಿ ದೃಢವಾಗಿದೆ. ಈ ಹಿನ್ನೆಲೆ ಬೈರತಿ ಬಸವರಾಜ್ ಅಣ್ಣನ ಮಗ ಅನಿಲ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ನೋಡಿ ಯಾವ ರೀತಿ ವಿಚಾರಗಳು ಈಗ ಆಚೆ ಬರ್ತಾ ಇವೆ. ಪ್ರಕರಣದ A5 ಆರೋಪಿ ಮಾಜಿ ಸಚಿವ KR ಪುರದ ಶಾಸಕ ಬೈರತಿ ಬಸವರಾಜ್ ಭಾರತೀನಗರ ಪೊಲೀಸ್ ಸ್ಟೇಷನ್ಗೆ ವಿಚಾರಣೆಗೂ ಕೂಡ ಹಾಜರಾಗಿದ್ದರು. 4 ಗಂಟೆಗಳ ಕಾಲ ವಿಚಾರಣೆ ನಡೆಯಿತು. ಪ್ರಶ್ನೆಗಳ ಸುರಿಮಳೆ. ವಿಚಾರಣೆ ಮುಗಿದ ನಂತರ ಬೈರತಿ ಬಸವರಾಜ್ ಬಂದು ಆಚೆ ಹೇಳಿದ್ದು ACP ಅವರು ಕೇಳಿದಂಥ ಎಲ್ಲ ಪ್ರಶ್ನೆಗಳಿಗೂ ನಾನು ಉತ್ತರವನ್ನು ಕೊಟ್ಟಿದ್ದೇನೆ. ಮುಂದೆ ಅವರು ಮತ್ತೆ ವಿಚಾರಣೆಗೆ ಕರೆದರೂ ಕೂಡ ನಾನು ಹಾಜರಾಗ್ತೇನೆ. ಬುಧವಾರ ವಿಚಾರಣೆಗೆ ಕರೆದಿದ್ದಾರೆ, ವಿಚಾರಣೆಗೆ ಬರ್ತೀನಿ ಅನ್ನೋಂಥ ಮಾತನ್ನು ಹೇಳಿದರು. ಆದರೆ ಈಗ ಯಾವ ರೀತಿ ಆ ಪ್ರಕರಣಕ್ಕೆ ಟ್ವಿಸ್ಟ್ಗಳು ಸಿಗ್ತಾ ಇದೆ ನೋಡಿ. ಪ್ರಾಥಮಿಕ ತನಿಖೆಯಲ್ಲಿ ಒಂದು ವಿಚಾರ ದೃಢ ಆಗಿರೋದೇನಂತಂದ್ರೆ ಬೈರತಿ ಬಸವರಾಜ್ ಅಣ್ಣನ ಮಗ ಅನಿಲ್ ಎಂಬಾತ ಈ ಬಿಕ್ಲಿ ಶಿವ ಹಂತಕರಿಗೆ ಕಾರ್ ಕೊಟ್ಟಿದ್ದ ಅಂತ ಹೇಳಿ. ಈ ಕಡೆ ಬೈರತಿ ಬಸವರಾಜ್ ಮೊನ್ನೆ ವಿಚಾರಣೆ ಆದ್ಮೇಲೆ ಹೇಳಿದ್ದೇನು, ನನಗೆ ಜಗದೀಶ್ ಯಾರು ಅಂತ ಗೊತ್ತಿಲ್ಲ, ಅವ್ರು ಯಾರು ಅಂತ ನನಗೆ ಮಾಹಿತಿನೂ ಇಲ್ಲ ಅಂತ ಹೇಳಿದ್ರು. ಬಸವರಾಜ್ ಅವ್ರಿಗೆ ಗೊತ್ತಿಲ್ಲ, ಅವ್ರು ಹೇಳಿರುವಂಥದ್ದು. ಅವರ ಅಣ್ಣನ ಮಗ ಅನಿಲ್ಗೆ ಈ ಎಲ್ಲ ಹಂತಕರು ಪರಿಚಯ ಆಗ್ಬಿಟ್ಟಿದ್ದಾರೆ. ಸ್ಕಾರ್ಪಿಯೋ ಕಾರನ್ನು ಕೂಡ ಅನಿಲ್ ಕೊಟ್ಟು ಕಳಿಸಿದಾನಂತೆ. ಇದು ಪ್ರಾಥಮಿಕ ವರದಿಯಲ್ಲಿ ದೃಢ ಆಗಿರುವಂಥ ವಿಚಾರ. ಈ ಹಿನ್ನೆಲೆಯೇ ಅನಿಲ್ನನ್ನು ಅರೆಸ್ಟ್ ಮಾಡಲಾಗಿದೆ ಮತ್ತು ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಧ್ರುವ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಧ್ರುವ, ಬೈರತಿ ಬಸವರಾಜ್ ಅಣ್ಣನ ಮಗನನ್ನ ಅರೆಸ್ಟ್ ಮಾಡಿರುವಂಥದ್ದು ಈ ಕೇಸ್ಗೆ ಯಾವ ರೀತಿಯ ಟ್ವಿಸ್ಟ್ಗೆ ಕಾರಣ ಆಗುತ್ತೆ, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಇಲ್ಲಿ ಮುಖ್ಯವಾಗಿ ಅನಿಲ್ ಎಂಬಾತನನ್ನ ಬಂಧನ ಮಾಡಿದ್ದಾರೆ. ಕಾರಣ ಇಷ್ಟೇ, ಅನಿಲ್ ಈ ಹತ್ಯೆಯಲ್ಲಿ ಬಳಕೆ ಆಗಿದ್ದಂತಹ ಸ್ಕಾರ್ಪಿಯೋ ಕಾರ್ ಏನಿದೆ ಆ ಕಾರ್ನ ಮಾಲೀಕ ಅನ್ನುವಂಥದ್ದು ಗೊತ್ತಾಗಿರುವಂಥದ್ದು. ಪೊಲೀಸರು ಯಾವಾಗ ಆ ಕಾರ್ನ CCTV ದೃಶ್ಯ ಸಿಕ್ತೋ ಅದನ್ನ ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಭಾರತೀನಗರ ಪೊಲೀಸರಿಗೆ ಈ ಒಂದು ಕಾರು ಅನಿಲ್ ಎನ್ನುವಂಥದ್ದು ಅನ್ನೋದು ಗೊತ್ತಾಗುತ್ತೆ. ಅನಿಲ್ ಯಾರು ಅಂತ ನೋಡ್ತಾ ಹೋಗೋದಾದ್ರೆ MLA ಬೈರತಿ ಬಸವರಾಜ್ ಈ ಪ್ರಕರಣದ 5ನೇ ಆರೋಪಿ ಏನಿದ್ದಾರೆ ಅವರ ಅಣ್ಣನ ಮಗ ಅನ್ನುವಂಥದ್ದು ಈಗ ಸದ್ಯ ಗೊತ್ತಾಗ್ತಾ ಇದೆ. ಆತ ಪೊಲೀಸರು ವಿಚಾರಣೆಯನ್ನ ಕೂಡ ಈಗ ನಡೆಸ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ ಕಾರನ್ನ ಕೊಟ್ಟಿದ್ದ, ಈ ಹತ್ಯೆ ನಡೆಯೋದು ಮೊದಲೇ ಗೊತ್ತಿತ್ತ ಎನ್ನುವಂತ ಒಂದು ಆಂಗಲ್ ನಲ್ಲಿ ಕೂಡ ಆತನನ್ನ ವಿಚಾರಣೆ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಇದಲ್ಲದೆ A1 ಜಗ್ಗ ಏನಿದ್ದಾನೆ ಆತನ ಇಬ್ಬರು ಸಹಚರರನ್ನ ಕೂಡ ಈಗ ಈ ಕೊಲೆ ಕೇಸ್ ನಲ್ಲಿ ಶಾಮೀಲಾಗಿದ್ದಾರೆ ಅಂತ ಹೇಳಿ ಅವರನ್ನ ಕೂಡ ಬಂಧನ ಮಾಡಿದ್ದಾರೆ. ಇದರಲ್ಲಿ ಮುಖ್ಯವಾಗಿ 3 ಆರೋಪಿಗಳು, ಈಗ ಸದ್ಯ 5 ಜನ ಇದ್ದಾರೆ, ಒಟ್ಟು 8 ಆರೋಪಿಗಳನ್ನ ಈಗ ಪೊಲೀಸರು ಬಂಧನ ಮಾಡಿದ್ದಾರೆ. ಇನ್ನು ಈ A1 ಜಗ್ಗ ಸಿಗುವವರೆಗೂ ಈ ಕೇಸ್ ನಲ್ಲಿ ಅಂದ್ರೆ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬರೋದು ಪೊಲೀಸರಿಗೆ
ಸಾಕಷ್ಟು ಕಷ್ಟ ಆಗಿದೆ. ಜಗ್ಗನಿಗಾಗಿ ಶೋಧವನ್ನ ಕೂಡ ಮಾಡ್ತಾ ಇದ್ದಾರೆ. ಈ ಮೂವರು ಆರೋಪಿಗಳೇನಿದ್ದಾರೆ ಇವರು ಏನಾದರೂ ಈ ಭೈರತಿ ಬಸವರಾಜ್ ಇರಬಹುದು ಅಥವಾ ಜಗ್ಗನ ಲೀಡ್ ಬಗ್ಗೆ ಏನಾದರೂ ಹೇಳಿಕೆಯನ್ನ ಕೊಡ್ತಾರಾ ಅನ್ನುವಂಥದ್ದು ಕೂಡ ಇಲ್ಲಿ ಮುಖ್ಯವಾಗಿದೆ. ಯಾರಾದರೂ ಆರೋಪಿಗಳು ಈ ಭೈರತಿ ಬಸವರಾಜ್ ಅವರ ಹೆಸರನ್ನ ಏನಾದರೂ ಈ ಕೇಸ್ನಲ್ಲಿ ಬಾಯ್ಬಿಟ್ರೆ ಅವರಿಗೆ ಮತ್ತೆ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಧ್ರುವರಾಜ್ ಮಾಹಿತಿಗಾಗಿ. ಬಿಕ್ಲಿ ಶಿವ ಮರ್ಡರ್ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಅನ್ನೋದನ್ನು ತಾವು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಈ ಅನಿಲನ್ನು ಅರೆಸ್ಟ್ ಮಾಡಿರುವಂಥದ್ದು ಅನಿಲ್ ಭೈರತಿ ಬಸವರಾಜ್ ಅವರ ಅಣ್ಣನ ಮಗ. ಸೊ ಈತನನ್ನು ಅರೆಸ್ಟ್ ಮಾಡಿರುವ ಹಿನ್ನೆಲೆ ಈತನಿಂದ ಮತ್ತೆ ಏನೆಲ್ಲ ವಿಚಾರಗಳು ಗೊತ್ತಾಗುತ್ತೆ ಅನ್ನುವಂಥದ್ದು ಕೂಡ ಈಗ ನಿರೀಕ್ಷೆಯನ್ನು ಹೆಚ್ಚು ಮಾಡ್ತಾ ಇದೆ. ಕಾದ್ ನೋಡೋಣ ಯಾವ ರೀತಿ ವಿಚಾರಣೆ ಸಾಗುತ್ತೆ ಅಂತ.